ಲಂಬೋದರನ್ನ ಹುಟ್ಟಿಸಿದ್ದು ನಮ್ಮ ಡೈರೆಕ್ಟರ್ ಕೃಷ್ಣ, ಅವನ್ನೇ ಕೇಳಬೇಕು. ಬಟ್ ದೆನ್ ಅದಾದಮೇಲೆ ಹುಟ್ಟಾದ್ಮೇಲೆ ಜೊತೇಲಿ ಬೆಳೆದಿದ್ದು ನಾವು ಅದ್ರ ಜೊತೆಯಲ್ಲಿ. ನನಗೆ ಲಂಬೋದರ ಸಿನಿಮಾದ ಕತೆ ಕೃಷ್ಣ ಇಲ್ಲೇ ಬಂದು ಕತೆ ಹೇಳಿದ್ದು. ಆ್ಯಂಡ್ ಅಲ್ಲಿಂದ ಶುರು ಆಯಿತು. ಆ್ಯಂಡ್ ಈಗ ಆಚೆ ಬರೋ ಟೈಮು 11th ಡೆಲಿವರಿ ಟೈಮ್ ಅಗೇನ್, ಅಂದರೆ ಸೆಕೆಂಡ್ ಜನ್ಮಕ್ಕೆ. ಸೊ ನೋಡಬೇಕು ಏನಾಗುತ್ತೆ. ಯೋಗಿಗೂ ಆಂಟಿಗಳಿಗೂ ಅಂದರೆ ಸಿದ್ಧಲಿಂಗೋಲಿ ಆಂಡಲಮ್ಮ, ಇದರಲ್ಲಿ ಕುಮುದ ಆಂಟಿ. ಸೊ ಬಹುಶಃ ನನಗೆ ಆ ರೀತಿ ಏನು ಕತೆ ಅಥವಾ ಸೀನ್ಸ್ ಏನಾದ್ರು ಬರೀಬೇಕಾದ್ರೆ ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನಿಸುತ್ತೆ ರೈಟರ್ಸ್ಗೆ. ಸೊ ಹಂಗಾಗಿ ಮಾಡಿದ್ದಾರೆ ಅಂತ. ಕುಮುದ ಆಂಟಿ ನಾನು ಸೀರಿಯಸ್ಸಾಗಿ ನೋಡಿಲ್ಲ. ಕುಮುದ ಆಂಟಿ ಬಗ್ಗೆ ನಾನು ಓದಿರೋದಷ್ಟೇ. ಸೊ ಟೀಸರಲ್ಲಿ ಬಂದಿರೋ ಹಂಗೆ ಕುಮುದ ಆಂಟಿ ಒಂದು ಕ್ಯಾರೆಕ್ಟರು, ಅದಾದಮೇಲೆ ಮಾದೇಶ ಅಂತ ಒಬ್ಬ ಹುಡುಗ. ಸೊ ಅದರಲ್ಲೇ ಇರೋವಂಥದ್ದು. ನಾನು ನೋಡಿಲ್ಲ. ನೆಟ್ವರ್ಕ್ ಜಾಸ್ತಿ ಬಂತು ಸಡನ್ನಾಗೆ. ಸೊ ಅದಕ್ಕೆ ಬ್ಯಾಗ್ ಇಟ್ಕೊಂಡಿದ್ದೆ. ಈಗಲೂ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಅವಾಗ ಟೀನೇಜಲ್ಲಿ ಅವಾಗಿದ್ದಿದ್ದು ಫೋನ್ಸ್ ಗೇಮ್ ಆಡೋಕ್ಕೆ ಯೂಸ್ ಮಾಡ್ತಿದ್ವಿ. ಆ್ಯಂಡ್ ಈಗಲೂ ಕೂಡ ಕೆಲವು ಗೇಮ್ಸ್ ಆಚೆ ಕ್ಲಿಯರ್ ಆಗಿಲ್ಲ ಅಂದರೆ ಬಾತ್ರೂಮಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಇಟ್ಸ್ ಡೆಫಿನೆಟ್ಲಿ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಕೃಷ್ಣನ್ಗೆ, ಅದರಲ್ಲಿ ಡೌಟೇ ಇಲ್ಲ. ಇಲ್ಲಾಂದರೆ ಅಷ್ಟೊಂದೆಲ್ಲ ಸೀನ್ಸ್ ಬರೆಯೋದಾಗಲಿ ಆ ಥರ ಡೈಲಾಗ್ಸ್ ಬರೆಯೋದಕ್ಕಾಗಲಿ ಸಾಧ್ಯ ಇಲ್ಲ. ಒಬ್ರು ಡೈರೆಕ್ಟ್ರ್ ಇದ್ದಾರೆ ತಮಿಳವರು, ಅವ್ರು ಹೇಳ್ತಾರೆ ಯಾವಾಗಲೂ, ಏನಕ್ಕೆ ನೀವು ಬರೀ ಲವ್ ಸಿನಿಮಾಸ್ ಮಾಡ್ತೀರಾ, ಅದರಲ್ಲಿ ಅಷ್ಟು ಚೆನ್ನಾಗಿ ತೋರಿಸ್ತೀರಾ ಅಂತ. ನನಗೆ ಸಿಕ್ಕಾಬಟ್ಟೆ ಲವ್ ಆಗಿತ್ತು ಜೀವನದಲ್ಲಿ, ಅದಕ್ಕೆ ಈ ಥರ ಅಂತ. ಸೊ ಕೃಷ್ಣಂಗೂ ಸಿಕ್ಕಾಬಟ್ಟೆ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ನಡೆದಿರೋದ್ರಿಂದ ಈ ಥರ ಮಾಡಿದ್ದಾರೆ. ಫ್ಲ್ಯಾಶ್ ಬ್ಯಾಕ್ ಅಂದರೆ ಎಸ್ ಡೆಫಿನೆಟ್ಲಿ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಮಾಡ್ತಿದ್ದಂಥ ತಲಾಟೆಗಳಿರ್ಬೋದು, ನಾವು ಟೀಚರ್ಗಳ ಹತ್ರ ಓದೇ ತಿಂದಿರೋದು. ಆ್ಯಂಡ್ ಈ ಥರದ್ದೆಲ್ಲ ಸಾಕಷ್ಟು ಜ್ಞಾಪಕ ಬಂತು ನನಗೆ. ಸೆಟ್ಟಲ್ಲಿ ಜಾಸ್ತಿ ಈಗ ಕುಳೆ ಕೊಟ್ಟಿರೋದೇ ಡೈರೆಕ್ಟ್ರಿಗೆ. ಹೇಳಿದ ಟೈಮ್ಗಂತೂ ನಾನು ಹೋಗ್ತಿರಲಿಲ್ಲ ಸೆಟ್ಗೆ. ಅಂದರೆ ಲೊಕೇಶನ್ಗೆ ಹೋಗ್ತಿದ್ದೆ, ರೆಡಿ ಆಗ್ಬಿಟ್ಟು ಹೋಗೋಕ್ಕೆ ಒಂದು 5 ನಿಮಿಷ ಲೇಟ್ ಮಾಡ್ತಿದ್ದೆ. ಸೊ ಅದು ಅವನಿಗೆ ತುಂಬ ಬೇಜಾರಾಗೋದು. ಆ್ಯಂಡ್ ಹೇಳ್ಕೊತಾ ಇರಲಿಲ್ಲ. ಅದೇ ನನಗೆ ಬೇಜಾರಾದರೂ ನಾನು ಬೇಜಾರು ಮಾಡಬೇಕು ಅಂತಲೇ ಒಂದು 2-3 ಸಲ ಹತ್ರ ಮಾಡಿದ್ದೀನಿ. ಲಂಬೋದರನ್ನ ಮೀಟ್ ಮಾಡಬೇಕು ಏನಕ್ಕೆ ಅಂದರೆ, ಲಂಬೋದರ ಒಬ್ಬ ತುಂಬ ತಮಾಷೆ ಮಾಡುವಂಥ ಒಬ್ಬ ಹುಡುಗ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮನ್ನೆಲ್ಲರನ್ನೂ ತುಂಬ ನಗಿಸ್ತಾನೆ, ನಗ್ಸೋಕ್ಕೆ ಅಂತಲೇ ಬರ್ತಿದ್ದಾನೆ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ 2 ಅವರ್ ಏನು ಸಿನಿಮಾ ನೋಡ್ತೀರಾ, ನಗಿಸ್ತಾನೆ, ನಿಮ್ಮನ್ನು ಥಿಯೇಟ್ರಿಂದ ಆಚೆ ಕಳಿಸ್ಕೊಡ್ತಾನೆ. ಫಸ್ಟ್ ರೀಸನ್ ಕಾಮಿಡಿ, ಆ್ಯಂಡ್ ಸೆಕೆಂಡ್ ರೀಸನ್ ಮೇಕಿಂಗ್, ಥರ್ಡ್ ರೀಸನ್ ಡೆಫಿನೆಟ್ಲಿ ಕಂಟೆಂಟ್. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಕತೆ ಸೂಪರ್ಬ್ ಆಗಿದೆ. ಸೊ ಎಸ್, ಈ 3 ರೀಸನ್ಗೆ ನೀವು ಬಂದು ಸಿನಿಮಾ ನೋಡ್ಬೋದು. ನಂದಾ ಲವ್ಸ್ ನಂದಿತ ಅಂದ ತಕ್ಷಣ ನನಗೆ ಜಿಂಕೆ ಮರಿ ಸಾಂಗ್ ಜ್ಞಾಪಕ ಬರುತ್ತೆ. ಆ್ಯಂಡ್ ಅದರಲ್ಲಿರೋ ಡಾನ್ಸ್ ಮೂಮೆಂಟ್ಗಳು ಜ್ಞಾಪಕ ಬರುತ್ತೆ. ಹುಡುಗರು ಯಾರೇ ಕೂಗಾಡಲಿ, ಆ್ಯಂಡ್ ವಂಡರ್ಫುಲ್ ಪರ್ಸನ್. ಲಂಬೋದರ ಕೇಡಿ, ಆ್ಯಂಡ್ ಲಂಬೋದರ ಲೂಸ್ ಆದ. ಕೃಷ್ಣರಾಜ್ ನಮ್ಮ ನಿರ್ದೇಶಕರು ಕುಮುದ ಆಂಟಿಯ ತುಂಬ ಒಳ್ಳೆ ಗೆಳೆಯ ಅಂತ. ಒಳ್ಳೆ ಪರ್ಫಾರ್ಮರ್. ಪ್ರೊಡ್ಯೂಸರ್ ತುಂಬ ಇಂಟೆಲೆಕ್ಚುಯಲ್ ಆ್ಯಂಡ್ ತುಂಬ ಲಂಬೋದರ ಸಿನಿಮಾ ಬಗ್ಗೆ ತುಂಬ ಕೇರ್ ತೊಗೊಂಡಿರೋಂಥ ಒಬ್ಬ ವ್ಯಕ್ತಿ ಅವರು. KGF ಅವರೇ ಹೇಳ್ದಂಗೆ ಮಾನ್ಸ್ಟರ್. ನನಗಿಷ್ಟ ಆಗಿದ್ದ ಫುಡ್ ಚಿತ್ರಾನ್ನ, ಚಿಲ್ಲಿ ಚಿಕನ್, ಮುದ್ದೆ, ನಾಟಿಕೋಳಿ ಸಾರು. ಸ್ಟೈಲ್, ನಾನು ಸ್ಟೈಲ್ ಅಂತ ತುಂಬ ಇಷ್ಟಪಡೋದು, ತುಂಬ ಸ್ಟೈಲಿಶ್ ಆಗಿರೋನು ಅಂತ ಇಷ್ಟಪಡೋದು ಬ್ರ್ಯಾಡ್ಲಿ ಕೂಪರ್. ಅವ್ರ ಥರ ಸ್ಟೈಲ್ ಮಾಡಬೇಕು ಅಂತ ಆಸೆ. ಡಾನ್ಸ್, ಆಲ್ ಆಫ್ ಮೈ ಸಾಂಗ್ಸ್ ನನಗೆ ಜ್ಞಾಪಕ ಬರುತ್ತೆ. ಆ್ಯಂಡ್ MJ ಅಫ್ಕೋರ್ಸ್. ರೈಟ್ 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 ಲೆಫ್ಟ್ ರೈಟ್ 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 ಲೆಫ್ಟ್ ರೈಟ್. ಹಾಯ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಸ್ಕೂಪ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಎಂಜಾಯ್.